ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಹಲವು ಏರಿಯಾಗಳು ಜಲಾವೃತ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಬೆಂಗಳೂರಿನ ಶಾಮಣ್ಣ ಗಾರ್ಡನಲ್ಲಿ ನಾವಿದ್ದೀವಿ. ಸೊ ಸ್ಯಾಟಲೈಟ್ ಬೆಳೆಯಿರ್ತಕ್ಕಂಥ ಶಾಮಣ್ಣ ಗಾರ್ಡನಲ್ಲಿ. ಸೊ ಇಲ್ಲಿ ಕೂಡ ಸಾಕಷ್ಟು ಮಳೆ ಅವಾಂತರವನ್ನು ಸೃಷ್ಟಿಸಿತು. ರಾತ್ರಿ ಬಂದಂತಹ ಮಳೆಗೆ ಸೊ ಇಲ್ಲಿರುವಂತಹ ಗೋಡನಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳು ಕೂಡ ಸೊ ನೀರಿನಲ್ಲಿ ತೇಲಿ ಹೋಗಿರುವಂಥದ್ದು. ಸೊ ಅವನ್ನು ಈಗ ಕೂಡ ಅಂದರೆ ಕ್ಲೀನ್ ಮಾಡುವಂಥ ಕೆಲಸದಲ್ಲಿ ಇಲ್ಲಿನ ಫ್ಯಾಕ್ಟ್ರಿ ಸಿಬ್ಬಂದಿ ಇರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಏನಂತಂದರೆ ಪ್ರಮುಖವಾಗಿ ಇಲ್ಲಿ ರಾಜಕಾಲುವೆ ಇರುವಂಥದ್ದು. ಈ ರಾಜಕಾಲುವೆ ಇರ್ತಕ್ಕಂಥದ್ರ ಬೆನ್ನಲ್ಲೇ ಈ ರಾಜಕಾಲುವೆಯ ತುಂಬಿ ಹರಿತಾ ಇರ್ತಕ್ಕಂಥ ನೀರು ರಾತ್ರಿ ಏಕಾಏಕಿ ಗೋಡನ್ಗೆ ನುಗ್ಗಿದ್ದಂಥದ್ದು. ಸೊ ಅದರ ಪರಿಣಾಮವಾಗಿ ಈ ಒಂದು ಗೋಡೆ ಕೂಡ ಕುಸಿತಿತ್ತು. ಸೊ ಹಾಗಾಗಿ ಇಲ್ಲಿ ಗೋಡೆ ಕುಸಿದಂತಹ ಪರಿಣಾಮ ಇಡೀ ಗೋಡನ್ನ ಒಳಗಡೆ ನೀರು ನುಗ್ಗಿತ್ತು. ಸೊ ರಾತ್ರಿ ಇಡೀ ಸ್ಥಳೀಯರೆಲ್ಲರೂ ಕೂಡ ಇಲ್ಲಿ ಅವಾಂತರವನ್ನು ಸೃಷ್ಟಿಸಿರ್ತಕ್ಕಂಥ ಮಳೆಗೆ ಸಂಕಷ್ಟವನ್ನು ಎದುರಿಸುವಂಥ ಸಂದರ್ಭ ಸೃಷ್ಟಿಯಾಗಿತ್ತು. ಒಂದು ವೇಳೆ ಈ ಗೋಡೆ ಇನ್ನೂ ಅಂದರೆ ಈ ಗೋಡೆಗೆ ಏನಾದರೂ ನೀರು ನುಗ್ಗಿದ್ರೆ ಸಾಕಷ್ಟು ಅಂದರೆ ಆ ಕಡೆ ಇರುವಂತಹ ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು ಅನ್ನುವಂಥ ರೀತಿಯಲ್ಲಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾವ ರೀತಿ ಸಮಸ್ಯೆ ಆಯಿತು? ಎಷ್ಟು ಗಂಟೆಗೆ ಮಳೆ ಬಂತು? ನೀವು ಯಾವ ರೀತಿ ಇಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅಂತ? ರಾತ್ರಿ 1 ಗಂಟೆ ಮಳೆ ಬಂದಿದೆ. ನಮ್ಗೆ ಗೊತ್ತಾಗಲಿಲ್ಲ, ನಾವಿರೋದು ಮಳೆ ತಳೀಲಿ. ಆಮೇಲೆ ನಮ್ಮ ವರ್ಕರ್ಸಿಂದ ಫೋನ್ ಮಾಡಿದರು, ಹಿಂಗೆ ಗೋಡೆ ಎಲ್ಲ ಬಿದ್ದೋಗಿದೆ ಸರ್ ಅಂದ್ಬಿಟ್ಟು. ಆಮೇಲೆ ಬೆಳಗ್ಗೆ ಬಂದು ನೋಡಿದ್ರೆ ಗೋಡೆ ಎಲ್ಲ ಬಿದ್ದೋಗಿ ಒಳಗಡೆ ಎಲ್ಲ ನೀರು ನುಗ್ಗಿ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಸುಮಾರು ಲಕ್ಷಾಂತರ ರೂಪಾಯಿ ಶೀಟು ಕಬೋರ್ಡ್ಸು ಅವೆಲ್ಲ ಅಧ್ವಾನ ಆಗಿದೆ. ಇದೀಗ ಇಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಮಣ್ಣು ಧೂಳು ಮಣ್ಣಿರೋದ್ರಿಂದ ಯಾರು ಎತ್ತುತ್ತಾ ಇಲ್ಲ. ಅದರಿಂದ ನಮಗೆ ಜಾಸ್ತಿ ಎಫೆಕ್ಟ್ ಆಗಿದೆ. ಅದು ಇಲ್ಲಿ ಅಂದರೆ ರಾಜಕಾಲುವೆ ನೀರು ಹರಿತಾ ಇದೆ. ಸೊ ಬಿಬಿಎಂಪಿಯಿಂದ ಸರಿಯಾಗಿ ಒಂದು ಕ್ಲೀನ್ ಮಾಡುವಂಥ ಕೆಲಸ ಆಗ್ತಾ ಇಲ್ಲ, ಮಣ್ಣು ಎತ್ತುವಂಥ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಆಗ್ತದೆ. ಸರ್, ಯಾವ ರೀತಿ ಸಮಸ್ಯೆ ಆಯಿತು? ಸ್ಥಳೀಯರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ? ಪ್ರತಿ ಸಾರಿ ಆಗುತ್ತಾ? ಈ ಬಾರಿ ಮಾತ್ರ ಆಗಿತ್ತಾ? ಗೋಡನ್ ಒಳಗಡೆ ನೀರು ಬಂತ? ಪ್ರತಿ ಸಾರಿ ಮಳೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ. ಕಳೆದ 3-4 ವರ್ಷದಿಂದ ಯಾವುದೂ ಆ ಥರ ಸಮಸ್ಯೆ ಆಗಿರಲಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂದರೆ ಹೂಳೆತ್ತೋ ಕೆಲಸನ ಮಾಡೋದ್ರಿಂದ ಅಲ್ಲಲ್ಲೇ ಹೂಳನ್ನ ಬಿಟ್ಬಿಟ್ಟಿದ್ದಾರೆ. ಯಾವುದೂ ಸಮರ್ಪಕವಾಗಿ ಯಾವುದೂ ಕೆಲಸ ಮಾಡಿಲ್ಲ. ಹಾಗಾಗಿ ಎಲ್ಲ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಕೂಲಿ ಮಾಡುವಂಥ ಜನನೇ ಇರೋದು. ಇಲ್ಲಿ ಸುಮಾರು ಈ ಫ್ಯಾಕ್ಟ್ರಿಲಿ ಸುಮಾರು 60 ಜನ 70 ಜನ ಕೆಲಸ ಮಾಡ್ತಾರೆ. ಸೊ ನೋಡಿ, ಇವ್ರಿಗೆಲ್ಲರಿಗೂ ತೊಂದರೆ ಇದರಿಂದ. ನಾವೇನು ಹೇಳಿದ್ರೆ ರಿಟರ್ನಿಂಗ್ ವಾಲ್ ಆಗಿದ್ದಿದ್ರೆ ಈ ಸಮಸ್ಯೆ ಆಗ್ತಾಯಿಲ್ಲ ಅನ್ನೋದು ನಮ್ಮ ಭಾವನೆ. ಎಸ್ ಸರ್. ಸೊ ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ನೀನು ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ವಿ. ಇದಕ್ಕೆ ಪರಿಹಾರ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಪ್ರಸಾದ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.